Jungle. Students of the dais, I'm very happy to be here today. It's also nice to help to make this promotion and awareness program. At the outset, I'd like to thank today's pledge maker, who is on the head of the Sudan, who organized this program with the help of Travelers Institution. Swastika Maisuru is the main fund. The income tax, we have emphasized this to make the whole of Mysore free of ailments and healthy, and as she suggested, health is not absence of illness, but it's a synchronized feeling of body, soul, and mind. So that we are trying to work with that. And as students, when we were growing up, we grew up without any, we were carefree and we had no tension. All the tensions were taken up by our parents or our elders. But today's society has changed. It's become more open, parents working with the children and left on their own. Not all, a few of them. And then you fall into the company of the mobile, and it's a very, you could avoid, it's not a very healthy habit. And it's better to be in the real world than the ಸ್ವಸ್ಥ ಮೈಸೂರು ಅಂತ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಆಗಿದೆ. ಅಂದರೆ ಮೈಸೂರಿನ ಎಲ್ಲ ನಾಗರಿಕರಿಗೆ, ಪ್ರತಿಯೊಬ್ಬರು ವಿದ್ಯಾರ್ಥಿಗಳಾಗಲಿ ಬೇರೆ ಯಾರಿಗೇ ಆಗಲಿ ಒಳ್ಳೆಯ ಆರೋಗ್ಯ ಇರಬೇಕನ್ನೋದು ಒಂದು ಇದರ ಉದ್ದೇಶ. ಇದನ್ನು ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ಒಂದು ಏನು ಫೌಂಡೇಶನ್ ಇದೆಯಲ್ಲ, ಅದರ ಮುಖಾಂತರ ಒಂದು ಇನಿಷಿಯೇಟಿವ್ ಸ್ಟಾರ್ಟ್ ಆಗಿದೆ. ಶಾರದಾ ವಿಲಾಸ್ ಕಾಲೇಜ್ ಆಫ್ ಫಾರ್ಮಸಿಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ, ನಂತರ ಟೀಚರ್ಸ್ಗೆ, ಪ್ರತಿ ನಾಗರಿಕರಿಗೆ ಕೂಡ ಇವತ್ತು ಒಂದು ಹೆಲ್ತ್ ಕ್ಯಾಂಪ್ ಆಯೋಜನೆ ಆಗಿದೆ. ಅದರಲ್ಲಿ ಕಣ್ಣಿನ ತಪಾಸಣೆ, ನಂತರ ಬೋನ್ ಡೆನ್ಸಿಟಿ ಮ್ಯಾರೋ, ಡಯಾಬಿಟಿಕ್ ಆಗಲಿ, ಡೆಂಟಲ್ ಆಗಿ ಪ್ರತಿಯೊಂದೆಲ್ಲವೂ ನಡೀತಾ ಇದೆ. ಇದರ ಜೊತೆಗೆ ಹಿಂದೂಸ್ತಾನ್ ಕಂಪನಿ ಜೊತೆಗೆ ಕೂಡ ಒಂದು ಪ್ಲೆಡ್ಜ್ ಮೇಕಿಂಗ್ ಆಗಿದೆ. ಇದು ಇವತ್ತಿನ ಸಂಪೂರ್ಣ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ರಾಜಮಾತೆ ಶ್ರೀಮತಿ ಪ್ರಮೋದ ಒಡೆಯರ್ ಬಂದಿದ್ದರು. ಅವ್ರ ಜೊತೆಗೆ ಭರತ್ ಶೆಟ್ಟಿ ಅವರು ಯೋಗ ಗುರುಗಳಿದ್ದರು, ಪ್ರತಿಭಾ ಪರೇರ ಅವರಿದ್ದರು, ನಂತರ ರೆಗ್ಗಿ ಅವರಿದ್ದರು, ನಂತರ ಶಾರದಾ ವಿಲಾಸ್ ಸಂಸ್ಥೆಗಳ ಅಧ್ಯಕ್ಷರಾದಂಥ ಡಾಕ್ಟರ್ BM ಸುಬ್ರಾಯ ಅವರಿದ್ದರು. ಇಷ್ಟು ಇವತ್ತಿನ ಕಾರ್ಯಕ್ರಮ. ಸುಮಾರು 100 ಜನ ವಿದ್ಯಾರ್ಥಿಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಯಾವ ರೀತಿಯಾದಂಥ ವಿದ್ಯಾರ್ಥಿಗಳಿಗೆ ಮೊದಲನೇದಾಗಿ ಏನಂದರೆ ಕೆಲವು ಅವೇರ್ನೆಸ್ ಟಾಕ್ಸ್ ಇರುತ್ತೆ. ಉದಾಹರಣೆಗೆ ನಮ್ಮ ಆರೋಗ್ಯನ ಹೇಗೆ ನೋಡ್ಕೊಳ್ಳೋದು ಅಂತ ನಮಗೆ ಗೊತ್ತಿದೆ. ಸುಮಾರು ಮೊಬೈಲ್ಗಳ ಸಮಸ್ಯೆಯಿಂದ ಆಗಲಿ, ಆಮೇಲೆ ಯಾವುದೇ ರೀತಿ ವ್ಯಾಯಾಮ ಇಲ್ಲದೇ ಇರೋದ್ರಿಂದ ತುಂಬ ಸಮಸ್ಯೆಗಳಾಗ್ತಾ ಇದೆ. ಅದನ್ನು ಅರಿವು ಮೂಡಿಸ್ತಾರೆ ಡಾಕ್ಟರ್ಸ್ಗಳು. ಜೊತೆಗೆ ಅವರ ಆರೋಗ್ಯ ಕೂಡ ತಪಾಸಣೆ ಆಗುತ್ತೆ. ಸುಮಾರು ಸರಿ ಏನಾಗುತ್ತೆ, ಯಂಗ್ ಮಕ್ಕಳ ಹತ್ರ ಆರೋಗ್ಯ ತಪಾಸಣೆ ರೆಗ್ಯುಲರಾಗಿ ಆಗೋದಿಲ್ಲ, ನೆಗ್ಲೆಕ್ಟ್ ಮಾಡ್ತಾರೆ. ಇಂಥ ಕಾರ್ಯಕ್ರಮಗಳಲ್ಲಿ ಏನಾಗುತ್ತೆ ಅಂದರೆ ಅವರಿಗೆ ಆರೋಗ್ಯದ ಪರಿಸ್ಥಿತಿ ಗೊತ್ತಾಗುತ್ತೆ, ಜೊತೆಗೆ ಅವರಿಗೆ ಆರೋಗ್ಯದ ಬಗ್ಗೆ ಗಮನ ಕೊಡಬೇಕನ್ನೋದು ಒಂದು ಅರಿವು ಮೂಡುತ್ತೆ. ಇದು ಕಾರ್ಯಕ್ರಮದ ಉದ್ದೇಶ. ವಿದ್ಯಾರ್ಥಿಗಳ ಪೇರೆಂಟ್ಸ್ ಜೊತೆ ಇದರಲ್ಲಿ ಭಾಗವಹಿಸಬಹುದು. ಹೌದು, ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರಿಗೂ ಅವಕಾಶ ಇದೆ. ವಿದ್ಯಾರ್ಥಿಗಳ ಪೇರೆಂಟ್ಸ್ ಆಗಲಿ, ನಂತರ ನಮ್ಮ ಸ್ಟಾಫ್ ಅವರ ಫ್ಯಾಮಿಲಿಗಳಲ್ಲಾಗಲಿ ಎಲ್ಲರಿಗೂ ಇದರ ಸದುದ್ದೇಶ ಬರಬೇಕು ಅಂತ ನಮ್ಮ ಯೋಚನೆ ಇದೆ. ಜನ ಬಂದಿದ್ದಾರೆ. ನಮ್ಮ ಶ್ರೀಕಂಠ ನರಸಿಂಹರಾಜ ಒಡೆಯರ್ ಫೌಂಡೇಶನ್ ಅಡಿಯಲ್ಲಿ ನಮ್ಮ ಇವತ್ತಿನ ಪ್ಲೆಡ್ಜ್ ಮೇಕರ್ ಹಿಂದೂಸ್ತಾನ್ ಅಂತ ಕಂಪನಿ ಹೆಸರು. ಈ ಕಾರ್ಯಕ್ರಮ ಇವತ್ತು ಶಾರದಾ ವಿಲಾಸ್ ಇನ್ಸ್ಟಿಟ್ಯೂಷನ್ ಅವರು ಇನ್ ಅಸೋಸಿಯೇಷನ್ ಅವ್ರ ಜೊತೆಗೆ ಮಾಡಿರೋದು ತುಂಬ ಸಂತೋಷ. ಇದರ ಹಿಂದೆ ನಾನು ಪ್ರೋಗ್ರಾಮ್ ಆಗಿದೆ. ನಮ್ಮದು ಉದ್ದೇಶ ಏನು ಅಂದರೆ ಈ ಚಿಕ್ಕ ವಯಸ್ಸಿನಿಂದ ಸ್ವಲ್ಪ ಹೇಳ್ಕೊಟ್ರೆ ಎಲ್ಲನೂ ಅವರು ಮುಂದಿನ ಜನರೇಷನ್ಗೆ ಅವರು ಕಲ್ತದನ್ನು ಮುಂದಿನ ಜನರೇಷನ್ಗೆ ತಲುಪಿಸ್ತಾರೆ. ಅದರಿಂದ ಒಂದೊಂದು ಜನರೇಷನಲ್ಲೂ ಹೆಲ್ತ್ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅನ್ನೋ ಉದ್ದೇಶದಿಂದ ನಾವು ಪ್ರಿವೆನ್ಷನ್
ಪ್ರಮೋಷನ್ ಪ್ರಿವೆನ್ಷನ್ ಆ್ಯಂಡ್ ಅವೇರ್ನೆಸ್ ಅಂತ ಪ್ರೋಗ್ರಾಮ್ ಮಾಡ್ತಾರೆ. ತುಂಬ ಸಂತೋಷ ಇದೆ. ಆರ್ಗನೈಸ್ ಮಾಡ್ತಾರೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ರಘು ಅಂತ. ನಾವು AAC ಕಣ್ಣಿನ ಆಸ್ಪತ್ರೆಯಿಂದ ಬಂದಿದ್ದೀವಿ. ಇವತ್ತು ಶಾರದಾ ವಿಲಾಸಲ್ಲಿ ಉಚಿತ ಕಣ್ಣಿನ ತಪಾಸಣಾ ಶಿಬಿರ ಹಾಗೂ ಆರೋಗ್ಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಆಸ್ಪತ್ರೆ ಬಂದು ಸಿದ್ದಪ್ಪ ಸ್ಕ್ವೇರ್ ಹತ್ರ AAC ಕಣ್ಣಿನ ಆಸ್ಪತ್ರೆ ಇದೆ. ನಮ್ಮಲ್ಲಿರೋಂಥ ಡಾಕ್ಟರ್ಗಳು ಎಕ್ಸ್ಪರ್ಟ್ ಡಾಕ್ಟರ್ಸ್ ಇದ್ದಾರೆ. ರೆಟಿನಾ, ಗ್ಲೋಕೋಮಾ, ಲಾಸಿಕ್ಕು, ಕ್ಯಾಟ್ರಾಕ್ಟಿಗೆ 24 ಅವರ್ಸು ನಮ್ಮಲ್ಲೇ ಅವೈಲೇಬಲ್ ಇರ್ತಾರೆ. ಸೊ ಎಂಟೈರ್ ಮೈಸೂರಲ್ಲಿ 24 ಅವರ್ಸು ನಮ್ಮ ಹಾಸ್ಪಿಟಲಲ್ಲಿ ಮಾತ್ರ ಇರೋದು. ನಮ್ಮಲ್ಲಿ ಯಶಸ್ವಿನಿ, ಇನ್ಸೂರೆನ್ಸ್, ESI, ಆಯುಷ್ಮಾನ್, ರೈಲ್ವೆ, ಭಾರತ್, CGH ಈ ಥರ ಎಲ್ಲ ಸರ್ವಿಸ್ ಇರುತ್ತೆ. ಏನಾದರೂ ಕಣ್ಣಲ್ಲಿ ತೊಂದರೆ ಇರೋ ಅಂಥವ್ರು ನಮ್ಮ ಆಸ್ಪತ್ರೆಗೆ ಬಂದರೆ ಅವರಿಗೆ ಫ್ರೀ ಕನ್ಸಲ್ಟೇಷನ್ ಜೊತೆಗೆ ಆಪ್ರೇಷನ್ನು ಕೂಡ ಈ ಥರ ಸರ್ವಿಸ್ ಇರೋರಿಗೆ ಫ್ರೀ ಆಗುತ್ತೆ. ಒಂದ್ಸಲಿ ಹಾಸ್ಪಿಟ್ಲಿಗೆ ಬಂದು ವಿಸಿಟ್ ಮಾಡ್ಬೋದು. ಸಿದ್ದಪ್ಪ ಸ್ಕ್ವೇರ್ ಹತ್ರ AAC ಕಣ್ಣಿನ ಆಸ್ಪತ್ರೆ ಅಂತ ಇದೆ. ಒಂದ್ಸಲಿ ವಿಸಿಟ್ ಮಾಡಿ. ಇದು ಎಷ್ಟು ವರ್ಷದಿಂದ ಇದೆ ಸರ್? ನಾವು 3 ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಸರ್. ನಿಮ್ಮ ಹೆಸರು ಸರ್? ರಘು ಅಂತ ಸರ್, ಮಾರ್ಕೆಟಿಂಗ್ ಇನ್ಚಾರ್ಜಾಗಿ ಕೆಲಸ ಮಾಡ್ತೀವಿ.